ಫ್ಯಾಮಿಲಿ ಮೂವಿ ಇದು ಆ್ಯಕ್ಚುಲಿ. ಒಂದು ಸೆಕೆಂಡು ನಿಮ್ಮನ್ನೊಂದು ಮೂವಿಯಿಂದ ಹೊರಗಡೆ ಕರ್ಕೊಂಬರೋದೇ ಇಲ್ಲ. ಶೈನ್ ಶೆಟ್ಟಿ ಅವರಿಗೆ ಫಸ್ಟ್ ಟೈಮು ಫುಲ್ ಟೈಮ್ ಹೀರೋ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಾಮಿಡಿ ಸೀರಿಯಲ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಆ ಫ್ಯಾಮಿಲಿ ಸೆಂಟಿಮೆಂಟ್ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವಂಡರ್ಫುಲ್ ಮೂವಿ. ಅಂಕಿತಾ ಅಮರ್ ಅವರು ತುಂಬ ಗ್ಲಾಮರಸ್ ಆ್ಯಸ್ ಯೂಶುವಲ್, ತುಂಬ ಚೆನ್ನಾಗಿದ್ದಾರೆ. ಸೊ ಎಲ್ಲೂ ಆ ಡೈರೆಕ್ಟರ್ ಆ ಮೂವಿನ ಎಲ್ಲೂ ಹೊರಗಡೆ ತೊಗೊಂಡು ಹೋಗಲೇ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಈಚ್ ಆ್ಯಂಡ್ ಎವರಿ ಕ್ಯಾಸ್ಟಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್. ವಂಡರ್ಫುಲ್ ಮೂವಿ, ಫ್ಯಾಮಿಲಿ ಮೂವಿ. ಈ ಥರ ಮೂವಿಗಳು ಬಂದಾಗ ನಾವೇನು ಅದಕ್ಕೊಂದು ಸಪೋರ್ಟ್ ಮಾಡ್ಬೇಕು. ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಸಪೋರ್ಟ್ ಮಾಡ್ಬೇಕು ಸರ್. ಈಗ ನಾವು ಬಂದಿದ್ದೀವಿ, ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಒಳ್ಳೆ ಮೂವಿ ನೋಡಿದ್ದೀವಿ ಅಂತೇಳಿ ತುಂಬ ಖುಷಿ ಇದೆ ಸರ್. ಈಗ ನಮಗೆ ಸೊ ಸಮಾಜಕ್ಕೆ ಅಂತ ಹೇಳಿದ್ರೆ ಸರ್ ಖುಷಿಯಾಗಿರ್ಬೇಕು. ಏನಂತ ಲಾಸ್ಟ್ 10 ಮೂಮೆಂಟ್ಸು ನಮ್ಮ ಲೈಫಲ್ಲಿ ಏನು ಒಂದು ಲಾಸ್ಟ್ 10 ಮಿನಿಟ್ಸ್ ತೋರಿಸ್ತಾರೆ. ಅದೇನಂದ್ರೆ ಸಮಾಜದಲ್ಲಿ ನಾವು ಯಾವ ಥರ ಇರಬೇಕು ಅಂತೇಳಿ, ತಪ್ಪುಗಳು ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ಹಾಗೆಯೇ ಅವ್ರು ಹೇಳ್ದಂಗೆ ಅದರಲ್ಲೇ ಯಾವ ರೀತಿ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಳ್ಬೋದು ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆದ್ದರಿಂದ ಸಮಾಜಕ್ಕೆ ಏನಂದರೆ ಈ ಥರ ಕಾಮಿಡಿ ಮೂವಿ ಬರಬೇಕು, ಟೈಮ್ ಪಾಸ್ ಆಗಬೇಕು, ಚೆನ್ನಾಗಿರಬೇಕು. ಆ ಹೊಡಿ ಬಡಿ ಅದರಿಂದೆಲ್ಲ ಹೊರಗಡೆ ಬಂದು ಈ ಥರ ಒಂದು ಒಳ್ಳೆ ಟೈಮ್ ಪಾಸ್ಗೆ ಒಂದು ಒಳ್ಳೆ ಫ್ಯಾಮಿಲಿ ಮೂವಿ ಬರೋಕ್ಕೆ ಸರ್. ಮೂವಿಗೆ ಬರೋದೇನಕ್ಕೆ ನಮಗೆ ಖುಷಿಯಾಗಿ ಹೋಗ್ಬೇಕು ಅಂತ. ಮೂವಿನ ಹೊರಗಡೆ ಹೋದ್ಮೇಲೆ ಖುಷಿಯಾಗಿ ರಿಲ್ಯಾಕ್ಸ್ ಆಗಿ ಹೋಗ್ಬೇಕು ನಾವು. ಆ ಥರ ಮೂವಿ ಸರ್ ಇದು. ತುಂಬ ಚೆನ್ನಾಗಿದೆ. ಜಸ್ಟ್ ಮ್ಯಾರಿಡ್ ಎಲ್ಲರೂ ನೋಡುವಂಥ ಮೂವಿ ಸರ್. ಫ್ಯಾಮಿಲಿಯಲ್ಲಿ ಎಲ್ಲ ಕುತ್ಕೊಂಡು ನೋಡುವಂಥ ಮೂವಿ. ಥ್ಯಾಂಕ್ ಯು ಸರ್. ಹೇಳಿದ್ನಲ್ಲ ಈಗ ಈ ಚಿತ್ರವನ್ನ ನಾನು 2ನೇ ಸಲ ಈಗ ನೋಡ್ತಾ ಇರೋದು. 2ನೇ ಸಲ ನೋಡಿದಾಗಲೇ ಈಗಲೇ ನನಗೆ ಈ ಸಣ್ಣ ಒಂದು ಕಣ್ಣು ತೇವಾಗ್ತಾ ಇದೆ. ಅಂದರೆ ಈ ಸಿನಿಮಾ ಎಲ್ಲರಿಗೂ ತುಂಬ ಸಹ ಹತ್ತಿರ ಆಗುತ್ತೆ. ಈ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳಿದೆ. ಎಲ್ಲ ಪಾತ್ರಗಳಿಗೂ ಅವಕಾಶ ಇದೆ ಮತ್ತು ಎಲ್ಲ ಪಾತ್ರದಲ್ಲೂ ಏನೋ ಒಂದು ವೈಶಿಷ್ಟ್ಯತೆ ಇದೆ. ಅದನ್ನು ಎತ್ತಿ ತೋರಿಸತಕ್ಕಂತಹ ಪ್ರಯತ್ನನ ನಿರ್ದೇಶಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಚಿತ್ರ ನಿರ್ಮಾಣದಲ್ಲಿ ಶ್ರೀಮಂತಿಕೆ ಇದೆ, ಅದ್ಭುತ ಇದೆ, ವೈವಿಧ್ಯಮಯ ಇದೆ, ಕಣ್ಮನ ಸೆಳೆಯೋ ಲೊಕೇಶನ್ಗಳಿದೆ. ಆಮೇಲೆ ಹಾಡಿನ ಚಿತ್ರೀಕರಣದಲ್ಲಂತೂ ಎಲ್ಲ ಹಾಡುಗಳು ತುಂಬ ಸುಂದರವಾಗಿ ಚಿತ್ರೀಕರಿಸಿದ್ದಾರೆ. ಹಾಡಿನ ಸಾಹಿತ್ಯ, ಗಾಯನ, ಸಂಗೀತ ಎಲ್ಲವೂ ಸಹ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಮನೋರಂಜನೆಗೆ ಬೇಕಾದಂತಹ ಎಲ್ಲ ಅಂಶಗಳು ಇದೆ. ಅದು ಫೈಟ್ಸ್ ಇರ್ಬೋದು, ಮೋಜು ಮಸ್ತಿ, ಹಾಡು ಕುಣಿತ ಇರ್ಬೋದು, ಮದುವೆನ ಸಮಾರಂಭ ಇರ್ಬೋದು, ಈ ಪಾರಂಪರಿಕ ಕಲೆ ಇದೆಯಲ್ಲ ಯಕ್ಷಗಾನದ, ಅದರ ಒಂದು ವೈಭವ ಇರ್ಬೋದು, ಎಲ್ಲನೂ ಚೆನ್ನಾಗಿ ತಂದಿದ್ದಾರೆ. ಕುತೂಹಲನೂ ಇಟ್ಟಿದ್ದಾರೆ. ಕುತೂಹಲ ಇನ್ನೇನು ಒಡೆದೋಗುತ್ತೆ ಅನ್ನುವಾಗ ಅದು ಬೇರೆ ಥರದೇ ಒಂದು ಚಾಪ್ಟರ್ನ ತಗೊಳುತ್ತೆ. ಆ ಒಂದು ಪ್ರಯತ್ನದಲ್ಲಿ ನಿರ್ದೇಶಕಿ ತುಂಬ ಯಶಸ್ವಿಯಾಗಿದ್ದಾರೆ. ಮತ್ತು ಎಲ್ಲ ಕಲಾವಿದರಿಗೂ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಸ್ಪೇಸ್ ಕೊಟ್ಟಿದ್ದಾರೆ, ಸಮಯಾವಕಾಶ ಕೊಟ್ಟಿದ್ದಾರೆ ಅವರ ಪ್ರತಿಭೆಯನ್ನು ಪ್ರಯತ್ನಿಸೋದಕ್ಕೆ. ಆ ಒಬ್ಬ ಹುಡುಕನ ಪಾತ್ರಕ್ಕೂ ಸಹ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅವನಿಂದ ಜೀವನದ ಒಂದು ಒಳ್ಳೆಯ ತತ್ವವನ್ನು ತೆಗೆದಿಟ್ಟಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಎಲ್ಲರೂ ಕುಳಿತು ಮನೋರಂಜನೆಗಾಗಿ ನೋಡಬೇಕಾದಂಥ ಒಂದು ಸಿನಿಮಾ. ಮತ್ತು ತಮ್ಮನ್ನು ತಾವೇ ಆತ್ಮಾವಲೋಕನ ಮಾಡಿಕೊಳ್ಳೋಕ್ಕೆ ಒಂದು ಪ್ರೇರೇಪಣೆ ಮಾಡತಕ್ಕಂತಹ ಒಂದು ಸಿನಿಮಾ ಕೂಡ ಇದಾಗಿದೆ. ನೋಡಿದ ಎಲ್ಲ ಚಿತ್ರ ಪ್ರೇಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೌದು, ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಮ್ಗೆ ನಾವು ಚಿರಋಣಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಸಿನಿಮಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಂದು ನೋಡ್ಬೋದಂತಹ ಕೌಟುಂಬಿಕ ಚಿತ್ರ ಇದು. ಇದರಲ್ಲಿ ಹಾಡುಗಳಾಗಲಿ, ಲೊಕೇಶನ್ಸ್ ಆಗಲಿ, ಅಥವಾ ಬೇರೆ ಏನೋ ಒಂದು ಮೆಸೇಜ್ ತುಂಬ ಚೆನ್ನಾಗಿದೆ. ಎಲ್ಲರೂ ಅಂದರೆ ಜೀವನದಲ್ಲಿ ಯಾರು ತಪ್ಪು ಮಾಡ್ತಾರೆ, ಅದನ್ನು ಒಂದ್ಸರಿ ತಿದ್ಕೊಂಡಾಗ ನೆಕ್ಸ್ಟ್ ತಪ್ಪು ಮಾಡಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಂಥರ ಮನವರಿಕೆ ಆಗುತ್ತೆ ಯಾರಿಗೆ ಆದ್ರೂ. ಯಾರಿಗಾದ್ರು ಏನೊಂದು ಕೆಟ್ಟದ್ದು ಮಾಡಬಾರ್ದು ಅಂತ ಮಾಡಬೇಕು ಅಂತ ಹೋಗ್ತಿರೋರಿಗೆ ಮಾಡಬಾರ್ದು ಅನ್ನೋದು ಒಂದ್ಸರಿ ಮನವರಿಕೆ ಆಗುತ್ತೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಅವರವರ ಪಾತ್ರವನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಬಂದು ಚಿತ್ರಮಂದಿರಗಳಿಗೆ ಬಂದು ಎಲ್ಲರೂ ನೋಡಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ, ಹರಿಸಿ. ಮತ್ತೆ ನಿಮ್ಮ ಮಗಳ ಅಂಕಿತಾ ಅವ್ರದ್ದು ಆಕ್ಚುಲಿ ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ನನಗೆ ತುಂಬಾ ಖುಷಿ ಆಗುತ್ತೆ. ನೀವು ಹೇಳ್ಬೇಕು, ನೀವೆಲ್ಲರೂ ಒಪ್ಕೊಂಡಿದ್ದೀರಾ, ನಂಗೆ ಅದೇ ಖುಷಿ ಆಗುತ್ತೆ. ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು.